NH66ನ ಕೊನೆಯ ಹಂತದಲ್ಲಿ ಬಂದಿದ್ದೀವಿ. ಇದು ಹಳೆಯ ರಸ್ತೆ, ನಗರ ಭಾಗಕ್ಕೆ ಹೋಗಲಿಕ್ಕೆ ಕಾರವಾರಕ್ಕೆ ಇದು ಇದ್ದದ್ದು ಹಳೆಯ ರಸ್ತೆ. ನಾವಿವತ್ತು 4 ಲೈನಿನ ಹೊಸ ರಸ್ತೆಯಲ್ಲಿ ಹೋಗ್ತಿದ್ದೇವೆ. ಈ ಅಂಕೋಲದಿಂದ ಕಾರವಾರದವರೆಗೆ ಕೆಲಸಗಳು ಅಲ್ಲಲ್ಲೇ ಬಾಕಿ ಇದೆ. ಕಾರಣ ಗುಡ್ಡಗಳು ತುಂಬ ಇರೋ ಕಾರಣ ಅಲ್ಲಿ ಎಲ್ಲ ಕಲ್ಲು ಹೊಡೆಯುವಂಥ ಕೆಲಸಗಳು ನಡೀತಾ ಇದೆ. ನಾವೀಗ ಕರ್ನಾಟಕದ 2ನೇ ಟನಲ್ ಆಗಿ ಓಪನ್ ಆಗಿದ್ದು ಅಂದರೆ ಇದು ಕಾರವಾರ ಮತ್ತು ನಮ್ಮ ಕಾರವಾರದಲ್ಲಿರುವಂಥ ಈ ಟನಲ್ ಓಪನ್ ಆಗಿದ್ದು. ಮೊದಲನೇ ಟನಲ್ಲು NH50ರ ಹೊಸಪೇಟೆ ಬಿಜಾಪುರ ಚಿತ್ರದುರ್ಗ ಹೈವೇಯಲ್ಲಿ ಮೊದಲ ಟನಲ್ ಓಪನ್ ಆಗಿತ್ತು ನಮ್ಮ ಕರ್ನಾಟಕದಲ್ಲಿ. ನಾವೀಗ ಕರ್ನಾಟಕದ 2ನೇ ಟನಲ್, ಅದು ಕೂಡ 4 ಲೈನಲ್ಲಿ ಟನಲಲ್ಲಿ ಹೋಗ್ತಿದ್ದೇವೆ. ಅಂದರೆ ಅದು ನಮ್ಮ ಕಾರವಾರ NH66 ಕುಂದಾಪುರದಿಂದ ಕರ್ನಾಟಕದ ಗೋವಾ ಬಾರ್ಡ್ರ್ವರೆಗೆ ಮಾಡಿರುವಂತಹ ರಸ್ತೆಯಲ್ಲಿರುವಂತಹ ಈ ಟನಲ್ ರಸ್ತೆ. ಇದು 2 ಟನಲ್ಗಳನ್ನು ಮಾಡಿದ್ದಾರೆ. ಒಂದು ಒನ್ ವೇ, ಆ ಕಡೆ ಒನ್ ವೇಗೂ ಕೂಡ, ಈ ಕಡೆ 2 ಬದಿಯಲ್ಲಿ ಕೂಡ ಟನಲ್ಗಳನ್ನು ಮಾಡಿದ್ದಾರೆ. ಮತ್ತೊಂದು ಟನಲ್ ಕೂಡ ಸಿಗ್ತದೆ ನೋಡಿ. ಈಗ ನಾವು ಮುಂಚೆ 5-6 ಕಿಲೋಮೀಟರ್ ಸುತ್ತಾಡಿ ಬರಬೇಕಾಗಿತ್ತು. ಈಗ ಕೇವಲ 1.5 ಕಿಲೋಮೀಟರ್ನಲ್ಲಿ ನಾವು ಈಗ ಕಾರವಾರ ನಗರಕ್ಕೆ ಎಂಟ್ರಿ ಕೊಡ್ತೇವೆ. ಮತ್ತೊಮ್ಮೆ ಅಂದರೆ ಈ ಟನಲ್ ಮುಗಿದ ನಂತರ ತಕ್ಷಣಕ್ಕೆ ಎಡಭಾಗಕ್ಕೆ ತಗೊಂಡ್ರೆ ನಗರ ಭಾಗಕ್ಕೆ ಹೋಗ್ತೀವಿ. ಕಾರವಾರ ನಗರದಕ್ಕೆ ಹೋಗಬೇಕು ಅಂದರೆ ತಕ್ಷಣಕ್ಕೆ ಎಡಭಾಗಕ್ಕೆ ತಗೊಬೇಕು. ಮಿಸ್ ಆಗಿ ನಾವು ಬ್ರಿಡ್ಜ್ ಮೇಲೆ ಹೋಗ್ತೀವಿ ಅಂದರೆ ಅದು ಗೋವಾಕ್ಕೆ ಹೋಗುವಂಥದ್ದು ರಸ್ತೆ ಆಗಿರ್ತದೆ. ಮುಂಚೆ ಇದು ತುಂಬ ಕನ್ಫ್ಯೂಷನ್ ಇತ್ತು. ಅಲ್ಲಿಗ ಬೋರ್ಡ್ ಹಾಕಿದ್ದಾರೆ ನೋಡಿ, ಕಾರವಾರ ಮತ್ತು ಗೋವಾ ಅಂತೇಳಿ ಅಂತ. ಎಡಬದಿಯಲ್ಲಿ ಹೋದಂಥ ರಸ್ತೆ ಕಾರವಾರ ನಗರಕ್ಕೆ, ನಗರ ಪ್ರದೇಶಕ್ಕೆ. ಈ 6 ಪಥದ ಬ್ರಿಡ್ಜು 3 ಕಿಲೋಮೀಟರ್ನಷ್ಟಿದ್ದು ಇದು ಸಹ ಓಪನ್ ಆಗಿದೆ. ಮತ್ತು ಇಲ್ಲಿ ನಿಮಗೆ ಬೀಚಿನ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದು 6 ಪಥದ ಬ್ರಿಡ್ಜ್ ಓಪನ್ ಆಗಿದೆ. ನೀವು ಎಡಭಾಗದಲ್ಲಿ ನೋಡ್ಬೋದು. ಈಗ ಪೂರ್ತಿಯಾಗಿ ಬ್ರಿಡ್ಜ್ ಮೇಲಿಂದ ಹೋಗುವಾಗ ನಮಗೆ ಕಾರವಾರ ನಗರ ಪ್ರದೇಶದ ಬೀಚು ಪೂರ್ತಿಯಾಗಿ ಕಾಣಿಸ್ತದೆ ನಮಗೆ. ಬಲಬದಿಯಲ್ಲಿ ಇರುವಂಥದ್ದೆಲ್ಲ ನಮ್ಮ ಇದು ಕಾರವಾರ ನಗರ. ನಾವೀಗ ಕಾರವಾರ ನಗರ ನಮಗೆ ಕಾಣೋದೇ ಇಲ್ಲ, ಯಾಕೆ ನಾವು ಬ್ರಿಡ್ಜ್ ಮೇಲೆ ಹೋಗುವ ಕಾರಣ ಕಾರವಾರ ನಗರ ಪ್ರದೇಶ ಕಾಣೋದಿಲ್ಲ. ಎಡದ ಬದಿಯಲ್ಲಿ ನಮಗೆ ಬೀಚಿನ ವ್ಯೂ ಕಾಣಿಸ್ತಾ ಇತ್ತು. ಇಲ್ಲಿವರೆಗೂ ಕೂಡ ಈ ಬ್ರಿಡ್ಜ್ ಮೇಲೆ ನಾವು ಈಗ ಸರಾಗೋಗಿ ಸಾಗೋದ್ವಿ. ಇಲ್ಲಿಂದ ಮುಂದೆಗೆ ಮತ್ತೊಂದು ದೃಶ್ಯ ಅಂತಂದರೆ, ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಹಳೆಯ ಬ್ರಿಡ್ಜ್ ಇತ್ತು. ಅದ ನಂತರ ಮತ್ತೊಂದು ಹೊಸ ಬ್ರಿಡ್ಜನ್ನು ನಿರ್ಮಿಸಿದ್ದಾರೆ. ಅದು ಮುಗಿದ ನಂತರ ಇನ್ನು ಕೇವಲ 10 ಕಿಲೋಮೀಟರ್ಗಳು ನಾವು ಹೋದರೆ ಅಲ್ಲಿಗೆ ನಮ್ಮ ಕರ್ನಾಟಕ ಬಾರ್ಡ್ರು ಮುಗೀತದೆ. ಅಲ್ಲಿಂದ ಮುಂದಕ್ಕೆ ನಾವು ಗೋವಾ ರಾಜ್ಯವನ್ನು ಹೋಗುವಂಥ ರಸ್ತೆ. ಅದು ಸಿಂಗಲ್ ರೋಡ್ ಆಗಿರ್ತದೆ. ಗೋವಾ ಎಂಟ್ರಿ ಆದಾಗಿಂದ ಮಡ್ಗಾವ್ವರೆಗೂ ಸಿಂಗಲ್ ರೋಡ್ ಆಗಿರ್ತದೆ. ಮಡ್ಗಾವಿಂದ ನಮಗೆ ಪಣಜಿಯಿಂದ ನಾರ್ತ್ ಗೋವಾದಿಂದ ಮುಂಬೈ ಪನ್ವೇಲ್ವರೆಗೂ ಕೂಡ ಮತ್ತೆ ರತ್ನಗಿರಿಯಾಗಿ 4 ಪಥದ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಅದು ಕಂಪ್ಲೀಟ್ ಕೂಡ ಆಗಿದೆ. 80%, 80% ಕಂಪ್ಲೀಟ್ ಆಗಿದೆ. ನಾನು ನಿಮಗೆ ಈಗ ಆ ಕಾಳಿ ನದಿಯ ಬ್ರಿಡ್ಜ್ ಮತ್ತು ಕರ್ನಾಟಕದ ಬಾರ್ಡರ್ನ ತೋರಿಸ್ತೇನೆ. ಕಾರವಾರದ ಕೊನೆಯ ಭಾಗ ಹೋಗಿರೋಂಥದ್ದನ್ನು ತೋರಿಸ್ತೇನೆ. ಮುಂಚೆ ನಾವೆಲ್ಲ ಕೇಳುವಾಗ ಕರ್ನಾಟಕದ ಕಾಶ್ಮೀರ ಅಂದರೆ ಕಾರವಾರ ನಗರಕ್ಕೆ ಹೇಳ್ತಾಯಿದ್ರು. ನಾನು ಆ ಬ್ರಿಡ್ಜನ್ನು ತೋರಿಸ್ತೇನೆ. ಇದು ನಮ್ಮ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಹೊಸ ಬ್ರಿಡ್ಜ್. ಇದು ಬಲಭಾಗದಲ್ಲಿ ಇರುವಂಥದ್ದು ಹಳೆಯ ಬ್ರಿಡ್ಜು. ನೀವು ನೋಡ್ಬೋದು ಇಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಹೊಸ ಬ್ರಿಡ್ಜ್ ಇದು.
ಕಾರವಾರದ IB ಕೂಡ ನಿಮಗೆ ಕಾಣಿಸ್ತದೆ. ಅದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ IB ಸಹ ನೋಡಿ ಅಲ್ಲಿ ಗುಡ್ಡದಲ್ಲಿ ಕಾಣಿಸ್ತದೆ. ಇಲ್ಲಿ ಕೆಲಸ ಮಾಡುವಾಗ ಆ ಸ್ಟೋನನ್ನು ಕೊರೆಯುವಾಗ ಆ ಗುಡ್ಡ ಕುಸಿದು ಬಿದ್ದು ಕಳೆದ 5-6 ಗಂಟೆ ಕಾಲ ರೋಡಿಗೆ ಇಲ್ಲಿ ಅಡಚಣೆ ಆಗಿತ್ತು. ಇದು ಇಲ್ಲಿಯ ಮಾಹಿತಾದರೆ ಮುಂದಕ್ಕೆ ಬಾರ್ಡರಿನ ಒಂದು ವಿಡಿಯೋ ತೋರಿಸುವ ಮೂಲಕ NH 66 189 ಕಿಲೋಮೀಟರ್ನ ಕೆಲಸ ಕುಂದಾಪುರದಿಂದ ಕರ್ನಾಟಕದ ಬಾರ್ಡರ್ನವರೆಗೆ ಮಾಡಿರುವಂಥದ್ದು ಕಾರವಾರದ ಎಂಡಿಗೆ ಮಾಹಿತಿಯನ್ನು ನಿಮಗೆ ತಲುಪಿದಂಗಾಗ್ತದೆ. ನಾವು ಈಗ ಕರ್ನಾಟಕದ ಬಾರ್ಡರ್ನಿಗೆ ಬಂದಿದ್ದೇವೆ. ನಮಗೆ ಗೋವಾದಿಂದ ಬಂದರೆ ಇವಾಗ ಚೆಕ್ ಪೋಸ್ಟ್ ಕೂಡ ಹೈಲೈಟ್ ಮಾಡಿದ್ದಾರೆ. ಯಾಕಂದರೆ ಈಗ ಎಲೆಕ್ಷನ್ ಇರೋದ್ರಿಂದ ಚೆಕ್ ಪೋಸ್ಟು ಬ್ಯುಸಿ ಮಾಡಿದರೆ, ಇನ್ನೊಂದು ಕಡೆ ನಾರ್ಮಲಾಗಿ ಕೂಡ ಚೆಕ್ ಪೋಸ್ಟ್ ಯಾವಾಗಲೂ ಬ್ಯುಸಿಯಾಗಿರ್ತದೆ. ಇದು ಕರ್ನಾಟಕಕ್ಕೆ ಎಂಟ್ರಿ ಕೊಡಬೇಕಂತ. ಇಲ್ಲಿಗೆ ನಮ್ಮ IRB ಕನ್ಸ್ಟ್ರಕ್ಷನ್ ಅವ್ರದ್ದು ಕಂಪ್ಲೀಟ್ ಆದರೆ ಕರ್ನಾಟಕದ ಬಾರ್ಡ್ರು ಇಲ್ಲಿಗೆ ಮುಗೀತದೆ. ಇಲ್ಲಿಂದ ಮುಂದೆಗೆ ನಾವು ಗೋವಾಕ್ಕೆ ಹೋಗುವಂಥದ್ದು. ಇಲ್ಲಿ ನಮಗೆ ಚೆಕ್ ಪೋಸ್ಟ್ ಇರ್ತದೆ. ನನಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುವ ಮೂಲಕ ಮಾಹಿತಿ ಎಲ್ಲರಿಗೂ ಲಭ್ಯ ಆಗಿದೆ ಅಂಥೇಳಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.